ARS ಸದಸ್ಯರು ನೀವೇನಿದ್ದೀರಿ ಬೇಕಾದಷ್ಟು ಸರ್ವಿಸ್ ಅನ್ನ ನೀವು ಕೊಡುವಂತ ಪವರ್ ನಿಮಗಿದೆ. ಬೇಕಾದಷ್ಟು ಸರ್ವಿಸ್ ಕೊಡಬೇಕು. ಎಲ್ಲವನ್ನೂ ನಾನು ಹೇಳಕ್ಕಾಗೋದಿಲ್ಲ. ಎಲ್ಲವನ್ನೂ ಹೇಳ್ಬೇಕಂದ್ರೆ 2 ಅವರ್ ಬೇಕಾಯ್ತು. ಹೆಂಗೆ ಅಂದ್ರೆ ಯಾರೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಗಬಾರ್ದು ಯಾರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿಮಗೆ ಫೋನ್ ಬರುತ್ತೆ, ಸರ್ವಿಸ್ ಅಷ್ಟೇ ಇದೆಲ್ಲ. ನೀವು ಫೋನ್ ಬಂದಾಗ ಅರ್ಜೆಂಟ್ ನೀವು SR ಅಂತ ತಗೊಂಡು ಬನ್ನಿ ಅಂತ ಹೇಳ್ಬೋದು, ಇಲ್ಲಿ ಬರ್ಬೋದು. ನೀವು ಬಂದು ಡಾಕ್ಟರ್ ಇಮಿಡಿಯೇಟ್ ಮಾತಾಡಿ ಟೀಮನ್ನು ರೆಡಿ ಮಾಡಿಕೊಂಡು ಇವಾಗ ಮಾತಾಡೋ ಡಾಕ್ಟರ್ಗೆ ಹೇಳ್ಬೋದು, ಈ ಥರ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ಬರ್ತಾ ಇದ್ದಾರೆ ಅಂದರೆ ಅವ್ರೇನು ECG ಮಾಡೋರು ಎಲ್ಲ ರೆಡಿಯಾಗಿರ್ತಾರೆ. ಅವ್ರಿಗೆ ಏನು ಟ್ಯಾಬ್ಲೆಟ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಟ್ಟು ಅವ್ರಿಗೆ ECG ಮಾಡಿ ಎಲ್ಲವನ್ನ ಮಾಡಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನಿದೆ ಅಂದ್ರೆ ಆ ರಿಪೋರ್ಟ್ಸ್ ಎಲ್ಲ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಇವರು ನಮ್ಮ ನಾರಾಯಣ ಇದಕ್ಕೆ ನಮ್ಮ ಜಯದೇವಗೆ ಅಪ್ಲೋಡ್ ಮಾಡ್ತಾರೆ. ಅವ್ರು ಅಲ್ಲಿಂದ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಇವರಿಗೆ ನೀವು ಆಕ್ಸಿಜನ್ ಕೊಟ್ಟು ಹಿಂಗೆ ಕೊಟ್ಟು ಅವ್ರನ್ನ ತಗೊಂಡು ಜಯದೇವ ಕಳಿಸಿ ಅಂತ. ಅವಾಗ ಇಮಿಡಿಯೇಟ್ ಇದೆಲ್ಲ ಫ್ರೀ ಸರ್ವಿಸ್. ಜಯದೇವ ಹೋಗ್ರೂ ಫ್ರೀ ಸರ್ವಿಸ್, ಇದೆಲ್ಲ ಸರ್ವಿಸ್. ಆಮೇಲೆ ಕೆಲವೊಬ್ಬರನ್ನ ಎಮರ್ಜೆನ್ಸಿ ಆಗದೇ ಇರುವಂಥದ್ದು ಇವಾಗ ಜಾಲಪ್ಪ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಕಳಿಸ್ತಾರೆ. ಆವಾಗ ಇವರು ಇಲ್ಲಿಂದ ನಮ್ಮ BPL ಕಡೆಗೆ ಲೆಟರ್ ಕೊಟ್ಟು ಕಳಿಸಿದ್ರೆ, ಇಲ್ಲಿಂದ ಲೆಟರ್ ಕೊಟ್ಟು ಕಳಿಸಿದ್ರೆ ಅದು ಅಲ್ಲಿ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟ್ ಬೇಕು ಎಲ್ಲ ಫ್ರೀ ಮಾಡ್ತಾರೆ. ಫ್ರೀ ಮಾಡಿ ಬಿಲ್ಲು ಈ ಕಡೆ ಸರ್ಕಾರದಿಂದ ಬಿಲ್ ಹೋಗುತ್ತೆ. ಅಂದರೆ ಇಂಥ ಸೇವೆಗಳೆಲ್ಲ ನೀವು ಮಾಡ್ಬೋದು. ಎಲ್ಲದಕ್ಕಿಂತ ಅತಿ ಮುಖ್ಯವಾದಂಥ ಸೇವೆ ವಿದ್ಯಾದಾನ, ಆರೋಗ್ಯ ದಾನ. ಈ 2 ಬಂದ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಕೇಳಿಕೊಳ್ಳುವಂಥದ್ದು ಇದೆ. ಈ 2 ಮಾಡುವಂಥ ಅವಕಾಶ ನಿಮ್ಗೆ ತುಂಬ ಇದೆ. ಆಮೇಲೆ ನೀವು ಎಲ್ಲರದ್ದು ನಂಬರ್ಸ್ ಇಟ್ಕೊಳ್ಳಿ, ಫೋನ್ ನಂಬರ್ಸ್. ಇವಾಗ ನೀವು DSI ಬಂದು ಕೊಡ್ತಾರೆ, ಯಾರು ನೈಟಲ್ಲಿ ಯಾರು ಇರ್ತಾರೆ, ಡೇನಲ್ಲಿ ಯಾರು ಇರ್ತಾರೆ, ಇವಾಗ ಹೆರಿಗೆ ವಾರ್ಡ್ ಯಾರು, ಈಗ ಆರ್ಥೋಪೆಡಿಕ್ ಯಾರು, ಇವಾಗ ಸ್ಕ್ಯಾನಿಂಗ್ ಯಾರು ಎಲ್ಲ. ಅಂದರೆ ನೀವು ಎಲ್ಲರಿಗೂ ನಂಬರ್ ಇಟ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೆ ಬೇಕು ಅವ್ರಿಗೆ ಮಾತಾಡ್ಬೋದು, ಹೇಳ್ಬೋದು. ನಾನು ಹಿಂಗಿಲ್ಲ ಬರ್ತಾ ಹಿಂಗೆ ಇಂಥವ್ರು ಬರ್ತಾರೆ ನೋಡಿ, ಅವರು ಟ್ರೀಟ್ಮೆಂಟ್ ನೋಡಿ ಅಂತ ಹೇಳ್ಬೋದು. ಆಮೇಲೆ ಡೆಂಟಲ್ ಡಾಕ್ಟರ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಆಪರೇಷನ್ಸ್. ಒಂದೊಂದು ಆಪರೇಷನ್ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಈ ಕಾಲುಗಳು ಕೈಗಳು ಮುಡ್ಕೊಂಡಿರುತ್ತೆ, ಬೇಡ ಅವರು ಹಾಸ್ಪಿಟ್ಲ್ಗೆ ಹೋಗಿ ತಿರ್ಗಾ ಅವರು ಪರ್ಮನೆಂಟಾಗಿ ಮನೇಲಿ ಇಟ್ಬಿಡ್ಬೇಕು, ಅಷ್ಟು ಖರ್ಚಾಗ್ತಾರೆ. ಇಲ್ಲೆಲ್ಲ ಫ್ರೀಯಾಗಿ ಮಾಡ್ತಾರೆ. ಇಂಥದನ್ನೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ನೀವೆಲ್ಲ ಮಾಡಿಸ್ಬೋದು. ಎಲ್ಲರೂ ಕೆಲವರೆಲ್ಲ ಏನಂತ ಹಾಸ್ಪಿಟ್ಲಲ್ಲಿ ಏನಕ್ಕಪ್ಪ ನಾವು ಅದ್ಯಾರೋ ಒಬ್ರು ನಮ್ಮ ಮುಳ್ಬಾಗ್ಲು ಹುಡುಗರಿಗೆ ಅದನ್ನ ಮಾತನಾಡಿ ಮಾಡಿದ್ರು. ನೆನ್ನೆ ಮಾತಾಡ್ತೀನಿ, ನನ್ನ ಹಾಸ್ಪಿಟ್ಲಲ್ಲಿ ಹುಡುಗ ಕಸ ಕುಡಿಸ್ಲಾ ಅಂತ. ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿಲ್ಲ, ಎಲ್ಲಾದ್ರೂ ದುಡ್ಡು ಸಿಕ್ಕೋ ಜಾಗ ಇದ್ದು ಎಲ್ಲಾದ್ರೂ ಈಗ ಕಲ್ಲು ಬಂಡೆ ಹೊಡೆಯೋದನ್ನು ಕೊಟ್ಟಿದ್ರೆ ಮಾಡ್ಕೊಳ್ತಾ ಇದ್ರು ನಾವು. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಅಂದ್ರೆ ಸ್ಕೂಲಲ್ಲಿ ಆಗುವಂಥದ್ದು, ಕಾಲೇಜಲ್ಲಿ ಸಮಿತಿ ಮೆಂಬರ್ ಆಗೋದು, ಹಾಸ್ಪಿಟಲ್ ಅದು ತುಂಬಾ ಒಳ್ಳೇದು, ಒಳ್ಳೆ ಸರ್ವಿಸ್ ಕೊಡ್ಬೋದು. ಎಲ್ಲರೂ ನಿಮಗೆ ಕೋಪರೇಟ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ಸು ಇಲ್ಲೇನು ಕಮಿಟಿ ಇರುತ್ತೆ ಎಲ್ಲರೂ ಕೋಪರೇಟ್ ಮಾಡಿಸ್ತಾರೆ. ಸಮಿತಿ ಅಧ್ಯಕ್ಷ ನಾನು ನಿಮ್ಗೆ ಕೋಪರೇಟ್ ಮಾಡ್ತೀನಿ, ಅನಿಲನವರು ಕೋಪರೇಟ್ ಮಾಡ್ತಾರೆ. ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಜನಗಳಿಗೆ, ಒಳ್ಳೆ ಅವಕಾಶ ಮಾಡಿಕೊಡಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಇಲ್ಲಿಲ್ಲ ಅಂದ್ರೆ ಬೆಂಗಳೂರು ರೆಕಮೆಂಡ್ ಮಾಡ್ಬೋದು. ನೀವು ಇಲ್ಲಿ ಬಂದು ಕಮಿಟಿಯವ್ರು ಬಂದು ನೀವು ಮಾತಾಡಿ, ಇವಾಗ ಯಾರೇ ಆಗ್ಬೋದು, ನಿಮ್ಮಲ್ಲಿ ಯಾರೇ ಆಗ್ಬೋದು, ಬಂದು ಕುತ್ಕೊಂಡು ನೀವು ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಸರಿ, ಒಂದು ಹೆರಿಗೆ ಇವಾಗ ಒಕ್ಲೇರಿ ಏರಿಯಾದಲ್ಲಿ ಯಾರೋ ಒಂದು ಹೆರಿಗೆ ಆಗ್ತದೆ, ಏನೋ ಆಗ್ತದೆ, ಅಲ್ಲಿ ಅವ್ರಿಗೆ ಬೇಕು, ಅರ್ಜೆಂಟಾಗಿ ನಾನು ಫೋನ್ ಮಾಡಿ, ಇಂಥ ನಾನು ಕಮಿಟಿ ಮೆಂಬರ್ ಮಾಡ್ತಾ ಇದ್ದೀನಿ, ಇಂಥವ್ರು ಬರ್ತಾ ಇದ್ದೆ, ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಆರಾಮಾಗೆಲ್ಲ ಕ್ಲೀನಾಗಿ ಟ್ರೀಟ್ಮೆಂಟ್ ಮಾಡಿ ಎಲ್ರಿಗೂ ಮಾಡ್ತಾರೆ. ಎಲ್ರಿಗೂ ಏನು ಫೆಸಿಲಿಟೀಸ್ ಸಿಗೋದು ಅವ್ರಿಗೂ ಅದೇ ಫೆಸಿಲಿಟೀಸ್ ಸಿಗೋದು. ಸ್ಪೆಷಲ್ ಏನು ಇರೋದಿಲ್ಲ, ಫೆಸಿಲಿಟೀಸ್ ಅದೇ. ಅಂದರೆ ಎಮರ್ಜೆನ್ಸಿಗೆ ಎಲ್ಲ ಕರೆಕ್ಟಾಗಿ ನಮ್ಮ ಸಮಿತಿ ಮೆಂಬರ್ಸು ಎಲ್ಲ ಕಾಯ್ತದೆ, ಅಬ್ಸರ್ವೇಷನ್ ಇದೆ. ಅದರಿಂದ ನೀವು ಇದನ್ನು ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ನೀವು ನೀವೇ ತೀರ್ಮಾನ ಮಾಡಿಕೊಂಡು ಯಾವತ್ತನ ಒಬ್ಬೊಬ್ಬರು ಒಂದೊಂದು ದಿವಸ ಇಲ್ಲಿ ಬಂದು 1 hour 2 hour ನೀವು ವಿಸಿಟ್ ಮಾಡಿ, ಒಳಗಡೆ ಓಡಾಡಿ, ನೀವು ಡಾಕ್ಟರ್ಗೆ ಬಂದು ಮಾತಾಡಿ. ಫಸ್ಟು ಒಳಗಡೆ ಓಡಾಡಿ, ಯಾರಾದರೂ ಒಂದು ನರ್ಸ್ನ ಯಾರನ್ನಾದ್ರೂ ಒಬ್ಬನು ಜೊತೆಯಲ್ಲಿ ಕರ್ಕೊಡಿ. ಆರಾಮಾಗಿ ಡಾಕ್ಟರ್ಗಳು ಬೇಡ ಕರ್ಕೊಬೇಡಿ, ಯಾಕಂದ್ರೆ ಅವ್ರ ಡ್ಯೂಟಿ ಇರುತ್ತೆ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಅವ್ರು ಕರ್ಕೊಂಡು ಎಲ್ಲ ಓಡಾಡಿ, ಯಾವ ವಾರ್ಡಲ್ಲಿ ಏನು ಕೊರತೆ ಇದೆ, ಏನಿದೆ, ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಮಾಡಬೇಕಾ, ACಗಳಾಗಬೇಕಾ, ಫ್ಯಾನ್ಗಳಾಗಬೇಕಾ. ಇವಾಗ ಡಾಕ್ಟರ್ ಹೇಳಿದ್ರು ನಮಗೆ ಎಮರ್ಜೆನ್ಸಿ ಈ ಫೈರ್ ಎಕ್ಸಿಸ್ಟಿಂಗ್ ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು ಅಂತ. 4.3 ಕೋಟಿ ಆಗಿದೆ ಅಂತ. ಇವಾಗ ಇಂಥದ್ದಿದೆ ಅಂತ, ಅದನ್ನ ನೀವು ಇಮಿಡಿಯೇಟ್ ಮೀಟಿಂಗ್ ಕರಿಬೇಕು. ಮೀಟಿಂಗ್ ಕರೆದು ಸಭೆಯಲ್ಲಿ ಮೀಟಿಂಗ್ ಕರೆಸ್ಬೇಕು, ಡಾಕ್ಟರ್ ಕೇಳಬೇಕು, ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ರೆಸಲ್ಯೂಷನ್ ಮಾಡ್ಕೊಳ್ತೀವಿ. ಆ ಸಭೆ ರೆಸಲ್ಯೂಷನ್ ಕಾಪಿನ ಪ್ಲಸ್ ನಾವು ಎಸ್ಟಿಮೇಟ್ಸ್ ಎಲ್ಲ ಹಾಕಿ ನಾನು ತಗೊಂಡೋಗಿ ಮಾಡ್ಸ್ಕೊಂಡ್ ಬರ್ತೀನಿ. ಗೌರ್ಮೆಂಟಲ್ಲಿ ನಾನು ಹೋಗ್ತೀನಿ, ನಜೀರಣ್ಣ ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋಕ್ಕಾಗಿಲ್ಲ, ಅನಿಲ್ ನನ್ನ ಕೈಯಲ್ಲಿ ಕಳಿಸ್ತೀನಿ. ನಾವೆಲ್ಲ ನಜೀರಣ್ಣ, ನಾನು ಅನಿಲಣ್ಣ 3 ಜನ ಹೋಗಿ ಕೂತ್ಕೊಳ್ತೀವಿ. ಪವರ್ ಅದು, ಏನಾದರೂ 3 ಜನ ಕೂತ್ಕೊಂಡು ಇಮಿಡಿಯೇಟ್ ಆಗಿ ಕೇಳಿದ್ರೆ ಪವರ್ ಅದು. ನಮ್ಮ ಜೊತೆಗೆ ಇನ್ನೂ ಸಪೋರ್ಟ್ ಆಗಿ ಬರ್ತಾರೆ, ಮಾಡ್ತೀವಿ. ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ನೀವು ಗಮನ ಕೊಟ್ಟರೆ 100% ಯಾವುದೋ ಲೆವೆಲ್ ಅಭಿವೃದ್ಧಿ ತೊಗೊಂಡು ಹೋಗ್ಬೋದು. ಯಾಕಂದರೆ
ನಾನು ಯಾವಾಗಲೂ ಬರೋಕ್ಕಾಗೋದಿಲ್ಲ, ನನಗೆ ನೂರಾರು ಕೆಲಸ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದೀನಿ, ಇವಾಗವರೆಗೂ ಟೀನೇ ಕುಡಿತಾ ಇದ್ದೀನಿ, ಇನ್ನೂ ಏನೂ ತಿಂದೇ ಇಲ್ಲ. ಯಾಕೆ ಇಲ್ಲಿ ಕೆಲಸಗಳು ಹಂಗಿದಾವೆ. ಆ ಥರ ಸೆಂಟ್ರಲ್ ಬ್ಲಡ್ ಅದು ತಿನ್ಕೊಳ್ತೀವಿ. ನೀವು ಆರಾಮಾಗಿ ಆಸ್ಪತ್ರೆಗೆ ಬರ್ಬೋದು. ಒಂದೊಂದು ದಿವಸ ದಿನ ಬಿಟ್ಟು ದಿನ ಬರ್ರಿ, ನೀವೇ ಮಾತಾಡ್ಕೊಳ್ರಿ. ಅಕ್ಕ ಅವ್ರು ಒಂದು ದಿವಸ ಬರಲಿ, 1-2 ಅವ್ರು ಇಲ್ಲೇ ಇರಲಿ, ಹಾಸ್ಪಿಟ್ಲಲ್ಲೇ ಓಡಾಡಲಿ. ಏನು ಕೊಡ್ತಾ ಇದೆ, ಬಾತ್ರೂಮ್ಗಳು ಕ್ಲೀನ್ ಇದೆಯಾ ಇಲ್ವಾ, ನೀರಿದೆಯಾ ಇಲ್ವಾ, ಮಕ್ಕಳಿಗೆ ಬಿಸಿನೀರು ಕೊಡ್ತಾ ಇದ್ದಾರಾ ಇಲ್ವಾ, ಎಲ್ಲ ಚೆಕ್ ಮಾಡಿ. ಎಲ್ಲ ಚೆಕ್ ಮಾಡಿಬಿಟ್ಟು ನೋಡಿ. ಇನ್ನೊಂದು ದಿವಸ ನೀವು ಬನ್ನಿ, ಆಪ್ರೇಷನ್ ಥಿಯೇಟ್ರ್ ಹೇಗಿದೆ, ಯಾವ್ಯಾವ್ದು ಹೆಂಗಿದೆ ಅದು ಅಂತ. ಈ ಆಪ್ರೇಷನ್ ಥಿಯೇಟ್ರ್ ಹೋಗ್ಬೇಕಂದ್ರೆ ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು, ಕ್ಯಾಪ್ ಹಾಕೊಂಡೆ ಹೋಗ್ಬೇಕು ಒಳಗಡೆಗೆ. ನಾವೇನಾದರೂ ಅದನ್ನ ಬಿಟ್ಟು ಹೋದರೆ ಬೇರೆಯವರು ಅದೇ ಮಾಡ್ತಾರೆ. ನಾವೇ ಕಮಿಟಿಯವರು ಏನು ಸಿಸ್ಟಮ್ಸ್ ಇದೆ ಆ ಸಿಸ್ಟಮ್ಸ್ನ ನಾವು ಫಾಲೋ ಮಾಡಬೇಕು. ಇದನ್ನು ನೀವು ಮಾಡೋದನ್ನ ತುಂಬ ಉತ್ತಮವಾದಂಥ ಒಂದು ಕಮಿಟಿ. ಈ ಕಮಿಟಿಗೆ ಎಷ್ಟೋ ಜನ ನಮ್ಮನ್ನು ಕೇಳಿದ್ರು, ನಮ್ಮನ್ನಾಕಿ ಅಂತ ಹೇಳಿದ್ರು. ನಾವು ಯಾರನ್ನೂ ಹಾಕಲಿಲ್ಲ. ಸರ್ವಿಸ್ ಮೈಂಡೆಡ್ ಇರೋಂಥವ್ರನ್ನೇ ಹಾಕಬೇಕು ಅಂತ ಇದು ಮಾಡಿದ್ವಿ. ಅಕ್ಕ ಅವರು ನನಗೆ ಬೇರೆ ಇದರಲ್ಲಿ ಮಾಡಿ ಅಂತ ಹೇಳಿ, ನನಗೆ ಬೇಡ ಇದು ಅಂತ ಹೇಳಿದ್ರು. ಏನಕ್ಕ ಕರೆಕ್ಟ್ ಆಗಿಲ್ವಾ? ಫೋನ್ ಮಾಡಿ ಹೇಳಿದ್ರು ನನಗೆ, ಇಲ್ಲಕ್ಕ ನೀವು ಹಾಸ್ಪಿಟ್ಲ್ ಕಮಿಟಿನಲ್ಲಿ SNR ಅಲ್ಲಿ ಇರಬೇಕು, ನಾನು ನಿಮ್ಮನ್ನ ತೆಗೆಯೋದಿಲ್ಲ, ನೀವು ಬೇರೆ ಕೊಡೋದಿಲ್ಲ, ನೀವು ಅಲ್ಲೇ ಇರಬೇಕು. ಯಾಕಂದರೆ ಅವ್ರು ಸರ್ವಿಸ್ ಮೈಂಡೆಡ್ ಇರೋರು. ಜನಗಳಿಗೆ ಕಷ್ಟ ಸುಖಗಳಿಗೆ ತಾಲೂಕು ಆಫೀಸ್ಗೆ ಓಡಾಡ್ತಾರೆ, ಮುನ್ಸಿಪಾಲಿಟಿ ಆಫೀಸ್ಗೆ ಓಡಾಡ್ತಾರೆ, ಎಲ್ಲ ಓಡಾಡ್ತಾರೆ. ಎಲ್ಲ ಸರ್ವಿಸ್ ಬಗ್ಗೆ ರೆವಿನ್ಯೂ ಆಫೀಸ್ಗೆ ಓಡಾಡ್ತಾ ಇರ್ತಾರೆ ಯಾವಾಗಲೂ. PLD ಬ್ಯಾಂಕ್ ಎಕ್ಸ್ ಡೈರೆಕ್ಟರ್, ಉಪಾಧ್ಯಕ್ಷರು ಆಗಿದ್ರು, ಎಲ್ಲ ಆಗಿದ್ರು PLD ಬ್ಯಾಂಕ್. ಇಂಥವ್ರು ಸರ್ವಿಸ್ ಮಾಡಿ ರೈತರ ಬಗ್ಗೆ ಗೊತ್ತಿರೋದು. ಇಲ್ಲಿ ಬರೋದು ಯಾರು? ಬಡವ್ರು ತಾನೇ ಬರೋದು. ಆ ಬಡವ್ರಿಗೆ ಸೇವೆ ಮಾಡಬೇಕಲ್ಲ. ಆ ಬಡವ್ರಿಗೆ ಸೇವೆ ಮಾಡ್ಬೇಕಂದ್ರೆ ಏನು? ಟೌನಲ್ಲೂ ಇರಬೇಕು, ಹಳ್ಳಿಯವರು ಇರಬೇಕು. ಅಕ್ಕ ಹಳ್ಳಿಯವರು, ಇವ್ರು ಹಳ್ಳಿಯವರು. ನರಸಾಪುರ, ಬೆಡ್ಬೆಂಜನಲ್ಲಿ ಎಲ್ಲ ಈಲಮ್ಮು ಎಲ್ಲ ಈಗ ಇಲ್ಲ. ನಮ್ಮ ನಾರಾಯಣ ಸ್ವಾಮಿ ಪರವಾಗಿಲ್ಲ, ಅವ್ರ ಹಳ್ಳಿ ಎಲ್ಲರೂ ನೋಡ. ಇವರು ಟೌನಲ್ಲಿರೋರು, ಏನು ಟೌನಲ್ಲಿ ತಾನೇಮ್ಮ? ಟೌನಲ್ಲಿ. ಈ ಥರ ಟೌನಲ್ಲಿರೋರು ಆಚರಣೆ ಎಲ್ಲ ಮಾಡಿಬಿಟ್ಟು ಒಳ್ಳೆ ಸರ್ವಿಸ್ ಮಾಡ್ಬೋದಕ್ಕ. ನೀವು 100 ಜನ ಪ್ರಾಣಗಳನ್ನು ಉಳಿಸಬಹುದು, ನಿಮ್ಮ ಕೈಯಲ್ಲಿ ಆಗುತ್ತೆ. 100 ಜನ ಪ್ರಾಣಗಳನ್ನು ಉಳಿಸುವಂಥ ಕೆಲಸ ಆಗುತ್ತೆ. ನೀವಿದ್ರೆ ಇಲ್ಲಿಂದ ಎಲ್ಲಿಗನ್ನ ಶಿಫ್ಟಿಂಗ್ ಮಾಡಿಸೋದಾಗಿ. ಇವಾಗ ನೋಡಿ, ಡಾಕ್ಟ್ರ್ ಹೇಳಿದ್ರು ನಮ್ಮ ಹತ್ರ 5 ಆಂಬುಲೆನ್ಸ್ ಇದೆ, 2 ಆಂಬುಲೆನ್ಸ್ ಕೆಟ್ಟೋಗಿದೆ, 3 ಆಂಬುಲೆನ್ಸ್ ಇರೋದು. ಇವಾಗ 2 ಆಂಬುಲೆನ್ಸ್ನ ಸ್ಕ್ರ್ಯಾಪ್ ಆಗ್ತದೆ. ಇವಾಗ ಕಮಿಟಿ ಇದ್ದಿದ್ದು, ಕಮಿಟಿ ಸಭೆಯಲ್ಲಿ ಇದನ್ನು ಮಾಡಿ ಇದನ್ನು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ 2 ಆಂಬುಲೆನ್ಸ್ನ ತರಿಸ್ತಾ ಇದ್ವಿ ನಾವು. ಗೊತ್ತಿಲ್ಲ ತರಿಸ್ತಾ ಇದ್ವಿ. ನೀವು ಎವ್ರಿ ವೀಕು ನಮ್ಮಲ್ಲಿ ಎಷ್ಟು ಆಂಬುಲೆನ್ಸ್ ಇದೆ, ಏನೇನಾಗ್ತಾ ಇದ್ದಾವೆ, ಎಷ್ಟು ಟ್ರಿಪ್ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ, ಯಾವ್ಯಾವ ಪೇಷಂಟ್ನ ತೊಗೊಂಡೋಗಿದ್ದಾರೆ, ಏನು ಹೆಂಗೆ ಮಾಹಿತಿ. ರಿಪೇರಿ ಇದೆಯಾ, ರಿಪೇರಿ ಮಾಡಿಸ್ಬೇಕು. ರಿಪೇರಿ ಇಲ್ವಾ, ಹೊಸ ಆಂಬುಲೆನ್ಸ್ ಬೇಕಾ, ಪ್ರಪೋಸಲ್ ಕೊಡಿ, ಹೊಸ ಆಂಬುಲೆನ್ಸ್ ಕೊಡ್ತೀವಿ. ಆಂಬುಲೆನ್ಸ್ಗೆ ಕೊಡೋಕ್ಕೆ 1000 ಜನ ಇದ್ದಾರೆ ಫ್ರೀಯಾಗಿ ಕೊಡೋದಕ್ಕೆ. ಆದರೆ ಅದು ಮೇಂಟೈನ್ ಮಾಡೋದು ಕಷ್ಟ. ಅದರಿಂದ ಇವಾಗ ಹೊಸ ಆಂಬುಲೆನ್ಸೇ ನಾವು ಎಲ್ಲರೂ ಸ್ಪಾನ್ಸರ್ ಬೇಕು, ನಾನು ಕೊಡಿಸ್ತೀನಿ. ಹೊಸ ಆಂಬುಲೆನ್ಸ್ಗಳು ICU ಆಂಬುಲೆನ್ಸಸ್ಸೇ ಕೊಡಿಸ್ತೀನಿ, ಕಂಪ್ನಿಗಳಿಗೆ ಕೊಡಿಸ್ತೀವಿ, ಆಂಬುಲೆನ್ಸಸ್ನ ಕೊಡಿಸ್ತೀವಿ. ಇದೆಲ್ಲ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅದೆಲ್ಲ ನೀವು ಮಾಡೋ ಕೆಲಸ. ನೀವು ಮಾಡಬೇಕು. ನೀವು ಮಾಡಿ ಈ ಹಾಸ್ಪಿಟ್ಲನ್ನ ಒಂದು ಒಳ್ಳೆ ರೂಪಕ್ಕೆ ತನ್ನಿ. ಈ ಥರ ಏನಾದರೂ ಇವಾಗ ಮಳೆ ಬಂದು ಸೋರಿದೆ, ಇದು ರಿಪೇರಿ ಮಾಡಿಬಿಟ್ಟಿದ್ದಾರೆ. ಹಿಂದ್ಗಡೆ ಅದು ಸೋರಿರೋದನ್ನು ರಿಪೇರಿ ಮಾಡಿ ಕ್ಲಿಯರ್ ಆಗಿದೆ. ಇವಾಗ ಪೇಂಟ್ ಮಾಡಬೇಕಾಗುತ್ತೆ. ಈ ಥರ ಡಾಕ್ಟರ್ ಎಲ್ಲ ರೆಡಿ ಆಗಿದೆ, ಪೇಂಟ್ ಮಾಡ್ತೀವಿ. ಇವಾಗ ಒಳಗಡೆ ಪೇಂಟ್ ಮಾಡ್ಕೊಳ್ತೀವಿ ಪೇಂಟ್. ಆ ಥರ ಎಲ್ಲಾದರೂ ಸಮಸ್ಯೆಗಳಿದ್ದಾಗ ಅದನ್ನು ಕಂಪ್ನಿಗಳು ಇಟ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಂಗೂ ಚಿಕ್ಕಪಟ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಇದು ಅಂದ್ರೆ ನಾನು KRD ಫಂಡಲ್ಲಿ ಕೊಡ್ಬೋದು. ಇಲ್ಲಿ ಇದರಲ್ಲಿ ಫಂಡ್ಸ್ ಇರುತ್ತಲ್ಲ, ಅದರಲ್ಲಿ ಕೊಡ್ಬೋದು. ಎಲ್ಲ ಮಾಡ್ಬೋದು. ಡಿಸ್ಟಿಕ್ ಮೈನಿಂಗ್ ಫಂಡ್ಸ್, ಮಿನರಲ್ ಫಂಡ್ಸ್ ಇರುತ್ತೆ, ಮೈನಿಂಗ್ ಅದು ಇರುತ್ತೆ, ಮಿನರಲ್ದು ಅದು ಇರುತ್ತೆ. DC ಫಂಡ್ಸ್ ಇರುತ್ತೆ, ಇಲ್ಲಿ ಫಂಡ್ಸ್ ಇರುತ್ತೆ, ಇದರಲ್ಲೂ ಫಂಡ್ಸ್ ಇರುತ್ತೆ. ಇಲ್ಲ MLA ಫಂಡ್ ಇರುತ್ತೆ, MP ಫಂಡ್ ಇರುತ್ತೆ. ಯಾವ್ದ್ರಲ್ಲಿ ಬೇಕೋ ನಾವು ಮಾಡ್ಕೋಬೋದು. ಎಮರ್ಜೆನ್ಸಿ ಬಂದಾಗ ಮಾಡ್ಕೋಬೋದು. ಇವಾಗ ನಾವು ಎಮರ್ಜೆನ್ಸಿ ಅಂತ ಈಗ ಈಗ ಮುಂದೆ ಕಾಂಪೌಂಡ್ ಇದಾಗಬೇಕು, ಸಿಮೆಂಟ್ ಹಾಕ್ಬೇಕು, ಎಮರ್ಜೆನ್ಸಿ ರಂಜಾನ್ ಬರ್ತೀವಿ, ಎಮರ್ಜೆನ್ಸಿಗೆ ಹಾಕಿಲ್ವಾ ಇದು ಸಿಮೆಂಟು. ಆ ಥರ ಎಮರ್ಜೆನ್ಸಿ ಇದ್ದರೆ ನಾವು ಹಾಸ್ಪಿಟ್ಲ್ ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಹಾಕ್ಕೋಬೋದು. ಇದನ್ನೆಲ್ಲ ನೀವು ಮಾಡಿಕೊಂಡು ಒಳ್ಳೆ ಕಮಿಟಿ ಮಾಡಿ ಒಳ್ಳೆ ಸರ್ವಿಸ್ ಕೊಡಿ ಜನಗಳಿಗೆ. ಇದಕ್ಕಿಂತ ಮುಖ್ಯವಾದಂಥದ್ದು ಬೇರೆ ಯಾವುದೂ ಇಲ್ಲ. ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನೆಕ್ಸ್ಟ್ ನಾವು ಸರ್ ಇನ್ನೊಂದು ಸರ್ ಎಷ್ಟು ದಿವಸಕ್ಕೆ ಒಂದ್ಸಲಿ ಮೀಟಿಂಗ್ ಮಾಡಬೇಕು? ಇದು ARS 3 ತಿಂಗಳು ಒಂದ್ಸಲ, 3 months ಒಂದ್ಸಲ ಕಂಪಲ್ಸರಿ ಮಾಡಬೇಕು. ಕಂಪಲ್ಸರಿ 3 months ಒನ್ಸು ನೀವು ಡೇಟ್ ಫಿಕ್ಸ್ ಮಾಡಿಕೊಂಡು 1 month ಬಿಫೋರ್ ಎಲ್ಲರಿಗೂ ನೋಟಿಸ್.